ತಿಂಗಳ ಕಾಲ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಬಾಲಕಿಯರು ಎಲ್ಲಿ ಹೋಗಿದ್ರು, ಅವರ ಚಲನವಲನ ಹೇಗಿತ್ತು, ಸ್ಕೆಚಸ್ ಅಲ್ಲಿ ನಿಮಗೆ ಪಿನ್ ಟು ಪಿನ್ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. 24/8/2022 ಸಂಜೆ ಚಿತ್ರದುರ್ಗದ ಹಾಸ್ಟೆಲ್ನಿಂದ ಅವರು ಹೊರಟಿದ್ರು. 24/7/2022 ಸಂಜೆ ಚಿತ್ರದುರ್ಗದ ಹಾಸ್ಟೆಲ್ನಿಂದ ಅವರು ಹೊರಟಿರೋದು ಬಾಲಕಿಯರು. ಅಲ್ಲಿ ಬಸ್ನಲ್ಲಿ ಬೆಂಗಳೂರಿಗೆ ಅವರು ಪ್ರಯಾಣವನ್ನ ಮಾಡ್ಕೊಂಡು ಹೋದ್ರು. ರಾತ್ರಿ 11:00 ಬೆಂಗಳೂರಿಗೆ ಬರ್ತಾರೆ. ಅವರು ಚಿತ್ರದುರ್ಗದಿಂದ ಬಸ್ನಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತಾರೆ. ಮೆಜೆಸ್ಟಿಕ್ಗೆ ಬಂದು ಇಳಿತಾರೆ ಇಬ್ರು ಬಾಲಕಿಯರು. ಬೆಂಗಳೂರಿಗೆ ಬಂದ ತಕ್ಷಣ ಎಲ್ಲಿಗೆ ಹೋಗಬೇಕು ಅವರೊಂದು ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ಸರಿ, ಬೆಂಗಳೂರಿಗೆ ಹೆಂಗೋ ಹೋಗ್ತೀವಿ, ಯಾರ ಮೊರೆ ಹೋಗ್ಬೇಕು, ಯಾರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಬೇಕು. ಫಸ್ಟ್ ಸಂಬಂಧಿಕರೇ ಅವ್ರಿಗೆ ನೆನಪಾಗ್ತಾರೆ. ಬೆಂಗಳೂರಿಗೆ ಬಂದ ತಕ್ಷಣ ಮೆಜೆಸ್ಟಿಕ್ಗೆ ಬರ್ತಾರೆ. ಅಲ್ಲಿಂದ ಮುಂದಿನ ಪ್ರಯಾಣ ಅವ್ರದ್ದು ಆರಂಭ ಆಗುತ್ತೆ. 11:00 ಬರ್ತಾರೆ. 11:35 ರಾತ್ರಿ ಅವತ್ತು ಆಟೋದಲ್ಲಿ ಲಗ್ಗೆರೆಗೆ ಹೋಗ್ತಾರೆ. ಕಾರಣ ಏನು ಅಂದ್ರೆ ದೊಡ್ಡಮ್ಮ ಅಲ್ಲಿ ಇರ್ತಾರೆ. ಇಬ್ರು ವಿದ್ಯಾರ್ಥಿನಿಯರ ಪೈಕಿ ಒಬ್ರು ದೊಡ್ಡಮ್ಮ ಬೆಂಗಳೂರಲ್ಲೇ ವಾಸ ಮಾಡ್ಕೊಂಡಿರ್ತಾರೆ ಲಗ್ಗೆರೆಯಲ್ಲಿ. ಸೊ ಮನೆಗೆ ಬಿಟ್ಕೊಳ್ಳಲ್ಲ ದೊಡ್ಡಮ್ಮ. ಅವರು ಹೋದಾಗ ಅವ್ರನ್ನ ಆಚೆ ದಬ್ಬಿದ್ದಾರೆ. ರಾತ್ರಿ 11:50 ದೊಡ್ಡಮ್ಮನ ಮನೆಗೆ ಹೋಗ್ತಾರೆ. ಆಟೋದಲ್ಲೇ ವಾಪಸ್ ಬರ್ತಾರೆ. ಯಾಕಂದ್ರೆ ದೊಡ್ಡಮ್ಮ ಮನೆಯೊಳಗೆ ಬಿಟ್ಕೊಳ್ಳಲ್ಲ. ಮಧ್ಯರಾತ್ರಿ 12:15 ಮೆಜೆಸ್ಟಿಕ್ಗೆ ಆ ಬಾಲಕಿಯರು ವಾಪಸ್ ಬರ್ತಾರೆ. ಅಂದ್ರೆ ದಿಕ್ಕು ತೋಚಲ್ಲ. ದೊಡ್ಡಮ್ಮನ್ ನಂಬ್ಕೊಂಡು ಬಂದಿದ್ರು, ಅಲ್ಲಿ ಆಸರೆ ಸಿಗುತ್ತೆ, ತಮ್ಗೆ ಆಶ್ರಯ ಸಿಗುತ್ತೆ ಅಂತ. ಅಲ್ಲಿ ಅವರು ಮನೆಯೊಳಗೆ ಬಿಟ್ಕೊಂಡಿಲ್ಲ, ಹೊರಗಡೆ ಕಳಿಸಿದ್ರು. ಸೊ ಮತ್ತೆ ವಾಪಸ್ ಬರ್ತಾರೆ. ಎಲ್ಲಿ ಬಂದಿದ್ರು, ಬೆಂಗಳೂರಿಗೆ ಬಂದು ಇಳಿದಿದ್ರಲ್ಲ ಮೆಜೆಸ್ಟಿಕ್, ಅಲ್ಲಿಗೆ ವಾಪಸ್ ಬರ್ತಾರೆ. ಆಗ ಟೈಮ್ 12:15 ಆಗಿರುತ್ತೆ, ಮಧ್ಯರಾತ್ರಿ. ಹುಡುಗಿರು ಎಷ್ಟೊತ್ತಾದ್ರೂ ಅಲ್ಲೇ ಇರ್ತಾರೆ. ಒಂದಿಷ್ಟು ಜನರಿಗೆ ಅನುಮಾನಗಳು ಬರುತ್ತೆ. ಹಾಗಾಗಿ ಇಬ್ರು ಹುಡುಗಿರು ಅಲ್ಲೇ ಇದ್ದ ಕಾರಣ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಸುರಕ್ಷತೆ ದೃಷ್ಟಿಯಿಂದ ಆಟೋ ಡ್ರೈವರ್ ನಾನು ಕರ್ಕೊಂಡು ಹೋದೆ ಅಂತ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಮುಂದೆ ಕೊಟ್ಟಿರೋದು. ಸೊ 112 ಅದಕ್ಕೆ ನಾನು ಕಾಲ್ ಮಾಡಿದೆ, ಪೊಲೀಸರನ್ನ ಕರೆಸಿದ್ದು ನಾನೇ ಅಂತ ಆಟೋ ಡ್ರೈವರ್ ಒಪ್ಕೊಂಡಿದ್ದಾರೆ. ಮಧ್ಯರಾತ್ರಿ 12:20 ಕಾಟನ್ಪೇಟೆ ಸ್ಟೇಷನ್ಗೆ ಇಬ್ರು ಬಾಲಕಿಯರು ಬರ್ತಾರೆ. ಮುರುಘಾ ಮಠ ವಾರ್ಡನ್ ನಮ್ಗೆ ಕಿರುಕುಳ ಕೊಡ್ತಾ ಇದ್ರು, ನಮ್ಗೆ ಅಲ್ಲಿ ಇರಕ್ ಆಗಲಿಲ್ಲ, ಅದಕ್ಕೆ ನಾವು ಆ ಹಾಸ್ಟೆಲ್ ಇಂದ ತಪ್ಪಿಸ್ಕೊಂಡು ಬಂದಿದ್ದೀವಿ, ಓಡ್ ಬಂದಿದ್ದೀವಿ ಅಂತ ಸಂತ್ರಸ್ತ ಬಾಲಕಿಯರು ದೂರು ಕೊಡ್ತಾರೆ ಪೊಲೀಸರು ಮುಂದೆ. ಅದು ಕಾಟನ್ಪೇಟೆ ಸ್ಟೇಷನ್ ಪೊಲೀಸರು ಮುಂದೆ ಅವ್ರು ಹೇಳೋದು. ಆ ಟೈಮ್ನಲ್ಲಿ ಶ್ರೀಗಳ ಬಗ್ಗೆ ಅವ್ರು ಎಲ್ಲೂ ಉಲ್ಲೇಖ ಮಾಡಲ್ಲ, ಹೇಳಲ್ಲ. ಕೇವಲ ಹೇಳಿರ್ತಾರೆ ವಾರ್ಡನ್ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅಷ್ಟೇ. ಮಧ್ಯರಾತ್ರಿ 12:00 ಮಠದ ಆಡಳಿತಾಧಿಕಾರಿಗೆ ಪೊಲೀಸರಿಂದ ಫೋನ್ ಹೋಗುತ್ತೆ. ಅದು ಬಸವರಾಜನ್ ಅವರು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಕರೆ ಮಾಡ್ತಾರೆ. ಸೊ ನಿಮ್ಮ ಹಾಸ್ಟೆಲ್ ಅಲ್ಲಿ ಇದ್ದಂತ, ಮಠದ ಹಾಸ್ಟೆಲ್ ಅಲ್ಲಿ ಇದ್ದಂತ ಇಬ್ರು ವಿದ್ಯಾರ್ಥಿನಿಯರು ಇಲ್ಲಿಗೆ ಬಂದಿದ್ದಾರೆ ಅಂತ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸಂತ್ರಸ್ತರ ದೂರಿನ ಬಗ್ಗೆನೂ ಕೂಡ ಪೊಲೀಸರಿಗೆ ಇನ್ಫಾರ್ಮೇಶನ್ ಅನ್ನ, ಅಂದ್ರೆ ಪೊಲೀಸರು ಅವರಿಗೆ, ಬಸವರಾಜನ್ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನೋಡಿ, ವಾರ್ಡನ್ ಏನೋ ಕಿರುಕುಳ ಕೊಡ್ತಾ ಇದ್ರಂತೆ, ಅವ್ರ ಟಾರ್ಚರ್ ತಡ್ಕೊಳಕ್ಕಾಗದೆ ಮಕ್ಕಳು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಬಸವರಾಜನ್ ಅವರಿಗೆ ಆ ವಿದ್ಯಾರ್ಥಿನಿಯರು ಏನೇನು ಹೇಳಿರ್ತಾರೆ ಎಲ್ಲಾನು ಡೀಟೇಲ್ಸ್ ಕೊಡ್ತಾರೆ. ಇಪ್ಪತ್ತೈದು 7/2022 ಗುರುವಾರ ಮುಂಜಾನೆ 3:00 ಕಾಟನ್ಪೇಟೆ ಸ್ಟೇಷನ್ಗೆ ಬಸವರಾಜನ್ ಮತ್ತೆ ಸೌಭಾಗ್ಯ ದಂಪತಿ ಬರ್ತಾರೆ. ಬಸವರಾಜನ್ ಸೌಭಾಗ್ಯ ದಂಪತಿ ಬಂದಿದ್ದೇ ಪೊಲೀಸರಿಗೆ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗುತ್ತಲ್ಲಿ. ಸಂತ್ರಸ್ತರ ಜೊತೆ ಫೋಟೋವನ್ನ ದಂಪತಿ ತೆಗೆದುಕೊಳ್ತಾರೆ. ನಕ್ತಲೆ ಫೋಟೋಗಳಿಗೆ ಬಸವರಾಜನ್ ದಂಪತಿ ಆ ಟೈಮ್ನಲ್ಲಿ ಮಕ್ಕಳು ಜೊತೆಗೆ ಪೋಸ್ ಕೊಡ್ತಾರೆ. ಪೊಲೀಸರು ಕರೆ ಮಾಡಿದ 3 ಗಂಟೆಗಳಲ್ಲೇ ಅವ್ರು ಬರ್ತಾರಲ್ಲ. ಅಕಸ್ಮಾತ್ ಅವರು ಚಿತ್ರದುರ್ಗದಲ್ಲಿ ಇದ್ರೆ ಬೆಂಗಳೂರಿಗೆ ಬರಕ್ಕೆ 4 ರಿಂದ 5 ಗಂಟೆ ಟ್ರಾವೆಲ್ ಮಾಡಬೇಕು. ಬಟ್ ಇವ್ರು ಫೋನ್ ಮಾಡಿದ ತಕ್ಷಣ 3 ಗಂಟೆಲೆ ಬಂದ್ಬಿಡ್ತಾರಲ್ಲ. ಎಲ್ಲೋ ಒಂದ್ ಕಡೆ ಅನುಮಾನ ಪೊಲೀಸರಿಗೂ ಬರುತ್ತೆ. ಇವ್ರು ಯಾಕೆ ಇಷ್ಟು ಬೇಗ ಬಂದ್ರು? ಈ ಬಾಲಕಿಯರಿಗೂ ಅಂದ್ರೆ ವಿದ್ಯಾರ್ಥಿನಿಯರಿಗೂ ಈ ದಂಪತಿಗೂ ಏನಾದ್ರು ಮೊದಲೇ ಕಾಂಟ್ಯಾಕ್ಟ್ ಇತ್ತು, ಏನಾದ್ರು ಪ್ರೀ ಪ್ಲಾನ್ ಮಾಡ್ಕೊಂಡಿದಾರಾ? ಸೊ ಈ ಬಗ್ಗೆ ಅನುಮಾನಗಳು ಪೊಲೀಸರಿಗೆ ಅಲ್ಲಿ ವ್ಯಕ್ತ ಆಗುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಒಡನಾಡಿ ಸಂಸ್ಥೆಗೆ ಈ ಸಂತ್ರಸ್ತೆಯರನ್ನ ರವಾನೆ ಮಾಡ್ತಾರೆ. ಅದು 26/7/2022 ಶುಕ್ರವಾರ. ಸಂತ್ರಸ್ತೆಯರನ್ನ ಕರ್ಕೊಂಡು ಹೋಗ್ತಾರೆ ಬಸವರಾಜನ್ ಮತ್ತೆ ಸೌಭಾಗ್ಯ ದಂಪತಿ. ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಇವ್ರು ಬರ್ತಾರೆ ದಂಪತಿ, ಫೋಟೋ ತೆಗೆಸ್ಕೊಳ್ತಾರೆ ಅಲ್ಲಿ.
ಅಲ್ಲ ಅನುಮಾನ ವ್ಯಕ್ತವಾಗೋದು. ಫೋನ್ ಮಾಡಿದ 3 ಗಂಟೆಯಲ್ಲಿ ದಂಪತಿ ಅಷ್ಟು ಬೇಗ ಎಲ್ಲಿಂದ ಬಂದ್ರು ಅಂತ ಹೇಳಿ. ಅದಾದ್ಮೇಲೆ ಸೀದಾ ಅವರನ್ನ ಮೈಸೂರಿನ ಒಡನಾಡಿ ಸಂಸ್ಥೆಗೆ ಕರ್ಕೊಂಡು ಹೋಗ್ತಾರೆ ಇದೇ ಬಸವರಾಜನ್ ಮತ್ತೆ ಸೌಭಾಗ್ಯ ದಂಪತಿ. ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಅದು ಕಂಪ್ಲೇಂಟ್ ರೂಪ ಆಗುತ್ತಲ್ಲ. ಮಕ್ಕಳ ಹೇಳಿಕೆಯನ್ನ ಪಡೆದು ನಜರಾಬಾದ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ನಜರಾಬಾದ್ ಸ್ಟೇಷನ್ ನಲ್ಲಿ ಮುರುಘಾಶ್ರೀ ವಿರುದ್ಧ ಎಫ್ಐಆರ್ ಆಗುತ್ತೆ. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅಂದ್ರೆ ಅಪ್ರಾಪ್ತಿಯರಾಗಿರೋ ಕಾರಣ, 18 ವರ್ಷ ತುಂಬದೇ ಇರೋ ಕಾರಣ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ಅನ್ನ ನಜರಾಬಾದ್ ಖಾಕಿ ಅಂದ್ರೆ ಪೊಲೀಸರು ಹಾಕ್ತಾರೆ.